ಹಾಂ ಹೇಳಿ. ನಮಸ್ಕಾರ. ಈಗ ಎಷ್ಟು ಜನ ನಿಮ್ಮ ಸ್ಕೂಲಲ್ಲಿ? 400 ಮಕ್ಕಳಿದ್ದಾರೆ. 400 ಮಕ್ಕಳಿದ್ದಾರೆ. ಸೊ ಅವ್ರಿಗೆಲ್ಲ ನೀರೆಲ್ಲ ಯಾವ ರೀತಿ ನೀರೆಲ್ಲ ಈ ಸುವರ್ಣ ಕರ್ನಾಟಕದಿಂದ ಮಳೆ ಕೊಯ್ಲು ಮಾಡಿದ್ದಾರೆ. ಅದರಿಂದ ಸುಮಾರು 6000 ಲೀಟರ್ ಸಾಮರ್ಥ್ಯ ಆಗಿದೆ. ಮಳೆಗಾಲದಲ್ಲಿ ನಮಗೇನು ಪ್ರಾಬ್ಲಮ್ ಇರೋದಿಲ್ಲ. ಜೊತೆಗೆ ನಮ್ಮ BBMP ಕೂಡ ಓವರ್ ಟ್ಯಾಂಕಿಂದ ನೀರು ಬರ್ತಾ ಇರುತ್ತೆ. ಅದು ಡೈಲಿ ಯೂಸ್ ಆಗ್ತಾ ಇರುತ್ತೆ. ನೀರಿನ ಪ್ರಾಬ್ಲಮ್ ಏನಿಲ್ಲ, ಎಲ್ಲದಕ್ಕೂ ಯೂಸ್ ಆಗುತ್ತೆ. ನಾನು ಮಕ್ಕಳು ಊಟಕ್ಕೆ, ಬಾತ್ರೂಮ್ಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಇದು ಯಾವ ರೀತಿ ನೀವು ಮೇಂಟೈನ್ ಮಾಡ್ತೀರಾ? ನೀವೇ ಶುಚಿತ್ವವಾಗಿ ಮೇಂಟೈನ್ ಮಾಡ್ತೀರಾ? ಇಲ್ಲ, ಬೇರೆಯವ್ರು ಕರೆದು ಬಿಟ್ಟು ಅದನ್ನ ಮೇಂಟೈನ್ ಮಾಡ್ತೀವಿ. ಸ್ವಚ್ಛ ಮಾಡಬೇಕು, ವರ್ಷಕ್ಕೆ 2 ಸಾರಿ ಮಾಡಬೇಕಾಗುತ್ತೆ. ಅಂದಾಜಾಗಿ ಎಷ್ಟು ನೀರು ಇದರಲ್ಲಿ ಹಾರ್ವೆಸ್ಟ್? 6000 ಲೀಟರ್. ಒಂದೊಂದ್ ಸತಿ ಮಳೆ ಬರುತ್ತೆ 6000 ಲೀಟರ್. ಎಷ್ಟು ದಿನಕ್ಕೆ ಬರುತ್ತೆ? ಕಂಟಿನ್ಯೂಸ್ ಮಳೆ ಬಂದ್ರೆ 4-5 ಡೇಸ್ ಆದ್ರೆ ತುಂಬೋಗ್ಬಿಡುತ್ತೆ. ಓ ಸರಿ. ಕಂಟಿನ್ಯೂಸ್ ಮಳೆ ಬಂದ್ರೆ 4 ಡೇಸ್ ತುಂಬೋಗುತ್ತೆ. ಇದು 6000 ಲೀಟರ್. 6000 ಲೀಟರ್. ಸ್ಕೂಲಲ್ಲಿ ಅಂದಾಜಾಗಿ ಒಂದು ದಿನ ಎಷ್ಟು ಲೀಟರ್ ಬೇಕಾಗತ್ತೆ ಗೊತ್ತಾ? 1000 ಲೀಟರ್ ಬೇಕಾಗುತ್ತೆ. 1000 ಲೀಟರ್. ಓಕೆ, 1000 ಲೀಟರ್ ಒಂದು ದಿನಕ್ಕೆ ಬೇಕಾಗುತ್ತೆ. ಈ ಸೈಡ್ ಅಲ್ಲಿ ಬಾಕಿ ಸ್ಕೂಲಲ್ಲಿ ಇದೆಯಾ ಇದು ಸುವರ್ಣ ಜಲ? ಇಲ್ಲೆಲ್ಲ ಇಲ್ಲ ಮೇಡಮ್, ಇಲ್ಲಿ ಕೈಗೊಂಡಳ್ಳಿಲಿ ಒಂದಿದೆ ಅಷ್ಟೇ. ಸರಿ. ನಮ್ಮ ಕ್ಲಸ್ಟರ್ ಅಲ್ಲಿ 2 ದೊಡ್ಡತನಲ್ಲಿ ಮತ್ತೆ ಕೈಗೊಂಡ. ಇದು ಕೆರೆ ಪಕ್ಕದಲ್ಲಿ ಸ್ಕೂಲ್ ಇದೆ ಅದ? ಈ ಕಡೆ ರೋಡ್ ಸೈಡ್ ಅಲ್ಲಿ ಇದೆ. ಸರಿ ಸರಿ. ಕೆಲವು ಶಾಲೆಯಲ್ಲಿ ಯೂಸ್ ಮಾಡ್ತಾ ಇಲ್ಲ, ಪೈಪ್ ಎಲ್ಲ ಕಿತ್ತಾಕ್ಬಿಟ್ಟು. ಇಲ್ಲಿ ತುಂಬಾ ನೀಟ್ ಆಗಿದೆ, ಅದಕ್ಕೆ ನಾವು ಅದು ಮೇಂಟೈನ್ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಇಲ್ಲಾಂದ್ರೆ ಇಷ್ಟೊಂದು ಮೀಟರ್ ನೀಟಾಗಿರ್ತಾ ಇರಲಿಲ್ಲ. ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ತುಂಬ ಒಳ್ಳೇದು. ಥ್ಯಾಂಕ್ ಯು ಮೇಡಮ್. ಯಾಕಂದ್ರೆ ನಮ್ಗೆ ಎಲ್ಲಿ ಅನುಕೂಲ ಆಗುತ್ತೆ. ನಾವು ಪೇರೆಂಟ್ಸ್ ಎಲ್ಲ ಕರೆದು ಹೇಳ್ತೀವಿ, ನಿಮ್ಮ ಮನೆಯಲ್ಲಿ ವರ್ಷ ಮಾಡಿಸ್ಕೊಳ್ಳಿ. ನಮ್ಮ ಮನೆಯಲ್ಲೂ ಮಾಡಿದ್ದೀವಿ, ಮಗನ ಮನೆ ಅಲ್ಲೇ ಅವನಿಗೆ ಹೇಳಿ ಒಂದು ಟ್ಯಾಂಕ್ ಇಟ್ಬಿಟ್ಟು ಆ ಥರ ನೀರು ಇದು ಮಾಡ್ಕೊಂಡು ಗಿಡಗಳಿಗೆಲ್ಲ ನಾನು ಆ ಥರ ಹೇಳ್ತಾ ಇದ್ದೀನಿ.